ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಂತೋಷ್ ನೀಲಪ್ಪ ಬೆಳವಡಿ, ಪ್ರಾಚಾರ್ಯರು, ಜಗದ್ಗುರು ಶಿವಾನಂದ ವಿದ್ಯಾವರ್ಧಕ ಸಂಸ್ಥೆ, DGM ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಸ್ನಾತಕೋತ್ತರ ಸಂಶೋಧನಾ ಮತ್ತು ಅಧ್ಯಯನ ಕೇಂದ್ರ ಗದಗ ಇಲ್ಲಿ ಪ್ರಾಚಾರ್ಯನಾಗಿ ನಾನು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಇತ್ತೀಚೆಗೆ ಆಪ್ತಾಸ್ ವತಿಯಿಂದ ಆಯೋಜನೆ ಮಾಡಿದಂಥ ಆಯುರ್ಗ್ರಾಮ 3.0 ಗದುಗಿನ ನಾಗಸಮುದ್ರ ಗ್ರಾಮದಲ್ಲಿ ನಮ್ಮ ಮಹಾವಿದ್ಯಾಲಯದ ಎಲ್ಲ 24 ವಿದ್ಯಾರ್ಥಿಗಳು ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಗಸಮುದ್ರ ಗ್ರಾಮದಲ್ಲಿಯೇ ವಾಸ್ತವ್ಯಗಳನ್ನು ಹೂಡಿ ವಾರದುದ್ದಕ್ಕೂ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಜರುಗಿಸುವಂಥದ್ದು ಶ್ಲಾಘನೀಯ ವಿಷಯ. ಪ್ರತಿದಿನ ಬೆಳಗ್ಗೆ ಯೋಗದಿಂದ ಮತ್ತು ಪ್ರಾರ್ಥನೆಯಿಂದ ಇವರ ದಿನಚರ್ಯೆ ಪ್ರಾರಂಭಗೊಂಡು ಪ್ರತಿದಿನ ಈ ಒಂದು ಆರೋಗ್ಯದ ಮಾಹಿತಿ ನೀಡುವಂತಹ ಅಭಿಯಾನಗಳು, ಉಚಿತ ಚಿಕಿತ್ಸಾ ಶಿಬಿರಗಳು, ಬೀದಿ ನಾಟಕಗಳು, ಆರೋಗ್ಯದ ಮಾಹಿತಿ ನೀಡುವಂತಹ ಉಪನ್ಯಾಸ ಕಾರ್ಯಕ್ರಮಗಳು ಮತ್ತು ಸಾಯಂಕಾಲ ವಿವಿಧ ನುರಿತ ತಜ್ಞ ವೈದ್ಯರನ್ನು ಕರೆಸಿ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂತಹ ಕಾರ್ಯಕ್ರಮಗಳನ್ನು ಯೋಜನೆ ಮಾಡುವಂಥದ್ದು ಅತ್ಯಂತ ಶ್ಲಾಘನೀಯ. ಸೊ ಈ 7 ದಿನದ ನಾಗಸಮುದ್ರದಲ್ಲಿ ನಡೆಯುವಂಥ ಈ ಒಂದು ಆಯುರ್ಗ್ರಾಮದ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಾಕಷ್ಟು ಕಲಿಕೆಗಳನ್ನು ಕಂಡಿದ್ದು ನಾನು ಹತ್ತಿರದಿಂದ ಕಂಡಿದ್ದೇನೆ. ಸೊ ಅವರಲ್ಲಿ ಇರುವಂತಹ ಈ ಒಂದು ಪ್ರತಿಭೆಯನ್ನು ಅಥವಾ ಈ ಒಂದು ನಾಯಕರ ಗುಣವನ್ನು ಕಂಡುಹಿಡಿಯಲು ಈ ಎಲ್ಲ ಆಯುರ್ಗ್ರಾಮ 3.0 ಅನ್ನುವಂಥದ್ದು ತುಂಬ ಸಹಕಾರಿಯಾಗಿದೆ. ಪ್ರತಿಯೊಂದು ಕಾರ್ಯದಲ್ಲಿಯೂ ವಿದ್ಯಾರ್ಥಿಗಳೇ ಮುಂಚೂಣಿಯನ್ನು ವಹಿಸಿ ಆ ಒಂದು ಶೆಡ್ಯೂಲ್ಸ್ ಅಥವಾ ಕಾರ್ಯಕ್ರಮದ ಪಟ್ಟಿಯ ಪ್ರಕಾರ ಏನೆಲ್ಲ ತಯಾರಿಗಳನ್ನು ಮಾಡಬೇಕು ಎಲ್ಲ ತಮ್ಮ ಒಂದು ಸ್ವಂತಹ ಪ್ರಯತ್ನದಿಂದ ಶಿಸ್ತುಬದ್ಧವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು, ಆ ಗ್ರಾಮದ ಎಲ್ಲ ಹಿರಿಯರನ್ನು, ಜನರನ್ನು, ವಿದ್ಯಾರ್ಥಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಪ್ರೀತಿಗೆ ಪಾತ್ರರಾಗಿದ್ದಂಥದ್ದು ನಾನು ಈ ಒಂದು 7 ದಿನದ ಕಾರ್ಯಕ್ರಮದಲ್ಲಿ ತುಂಬ ಹತ್ತಿರದಿಂದ ಕಂಡಿದ್ದೇನೆ. ಸೊ ಈ ಒಂದು ಆಯುರ್ಗ್ರಾಮ ಅಂತ ಏನು ನಾವು ಆಯೋಜನೆ ಮಾಡಿದ್ವಿ, ಈ ಒಂದು ಶೆಡ್ಯೂಲ್ ಪ್ರಕಾರ ಆ ಗ್ರಾಮದ ಜನರಿಗೆ ಸಾಕಷ್ಟು ಅನುಕೂಲ ಆಗತ್ತೆ ಅಂತೇಳಿ ನಾನು ಹತ್ತಿರದಿಂದ ಕಂಡಿದ್ದೀನಿ. ಅದು ಪ್ರತಿದಿನ ಯೋಗ ಕಾರ್ಯಕ್ರಮ ಆ ಗ್ರಾಮದಲ್ಲಿ ನಡೆಸುವಂಥದ್ದಾಗಿರಬೇಕು. ಮನೆ ಮನೆಗೆ ಹೋಗಿ ಈ ಒಂದು ಸರ್ವೆ ಥರ ಮಾಡಿ ಅವರ ಆರೋಗ್ಯದ ಕ್ಷೇಮವನ್ನು ವಿಚಾರಣೆ ಮಾಡಿಕೊಂಡುವಂಥದ್ದು ಇರ್ಬೋದು. ಗದುಗಿನಿಂದ ನಮ್ಮ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆಯ ನುರಿತ ತಜ್ಞರು ಪ್ರತಿದಿನ ಹೋಗಿ ಅಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ಮತ್ತು ಸಲಹೆಗಳನ್ನು ನೀಡಿರುವಂಥದ್ದು ಮತ್ತು ಇದರ ಜೊತೆಗೆ ಸಾಯಂಕಾಲ ಪ್ರತಿಯೊಬ್ಬ ನಮ್ಮ ಮಹಾವಿದ್ಯಾಲಯದ ವೈದ್ಯ ಅಧ್ಯಾಪಕರು ಆ ಒಂದು ಗ್ರಾಮಕ್ಕೆ ಹೋಗಿ ಅವರಿಗೆ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಮಾಡಿದ್ದು ತುಂಬ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿ ಎಲ್ಲ 24 ವಿದ್ಯಾರ್ಥಿಗಳು ಸಕ್ರಿಯವಾಗಿ ಆ ಗ್ರಾಮದಲ್ಲಿ ತಮ್ಮದೇ ಆದ ಒಂದು ಹೆಸರನ್ನು ಗಳಿಸಿ ಎಲ್ಲ ಗ್ರಾಮದ ಜನತೆಗೆ ತುಂಬ ಪ್ರೀತಿಗೆ ಪಾತ್ರರಾಗಿದ್ದು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಅವರು ಈ ಒಂದು 7 ದಿನದ ಆಯುರ್ಗ್ರಾಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ತಮ್ಮ ಮುಂದಿನ ಜೀವನಕ್ಕೆ ಬೇಕಾಗಿರುವಂತಹ ನಾಯಕತ್ವ ಗುಣಗಳನ್ನಿರ್ಬೋದು, ಜವಾಬ್ದಾರಿಗಳನ್ನಿರ್ಬೋದು, ಸಮಾಜದ ಜನತೆಯೊಂದಿಗೆ ನಾವು ಹತ್ತಿರದಿಂದ ಹೇಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಇರಬೇಕನ್ನುವಂಥದ್ದು, ಈ ಥರದ ಹಲವಾರು ವಿಷಯಗಳನ್ನು ಅವರೆಲ್ಲ ಕಲ್ತಿದ್ದಾರೆ. ಅವೆಲ್ಲ ಅವರ ಮುಂದಿನ ಜೀವನಕ್ಕೆ ಅವು ತುಂಬ ಸಹಕಾರಿ ಮತ್ತು ಮಾರ್ಗದರ್ಶನಗಳನ್ನು ನೀಡುವಂಥದ್ದಾಗಿದ್ದು ನಾನು ನಮ್ಮ ಆಡಳಿತ ಮಂಡಳಿ ಪರವಾಗಿ, ನಮ್ಮ ಎಲ್ಲ ಅಧ್ಯಾಪಕರ ಪರವಾಗಿ, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳ ಪರವಾಗಿ ಈ ಎಲ್ಲ ಆಯುರ್ಗ್ರಾಮದ ಎಲ್ಲ ವಿದ್ಯಾರ್ಥಿಗಳು ಏನು ಸಕ್ರಿಯವಾಗಿ ಭಾಗವಹಿಸಿ ಯಶಸ್ವಿಯಾಗಿದ್ದರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತೀನಿ. ಅವರ ಮುಂದಿನ ಭವಿಷ್ಯ ಭಗವಾನ್ ಧನ್ವಂತರಿ ಅವರಿಗೆ ಆರೋಗ್ಯ ಯಶಸ್ಸನ್ನು ನೀಡಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.